Hello students, welcome to YouTube channel Manyata the Explorer. I am your lecturer VP sir. In this session, the laws of motion part 2, going to discuss about the following concepts are here. The first one, inertia and their types. After that, Newton's first law, and next one is momentum here. In previous cases, we come to know that what is the cause for motion? Of course, force be the cause for motion. Then we come to know that without external forces, the body do not changes their state of rest or uniform motion. ಈ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ ಅಂದರೆ ಯಾವುದೇ ಬಾಡಿ ಸ್ಟೇಟನ್ನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಮಗೆ ಗೊತ್ತಾಯಿತು. ಆ್ಯಂಡ್ ಆಲ್ಸೋ ಸ್ಟಡಿಡ್ ದ್ಯಾಟ್ ಅರಿಸ್ಟಾಟಲ್ ಪಾಲಿಸಿ ಫಾರ್ ಟು ಕೀಪ್ ಅ ಕಂಟಿನ್ಯೂಸ್ ಮೋಷನ್ ಯು ನೀಡ್ ಟು ಅಪ್ಲೈ ಕಂಟಿನ್ಯೂಸ್ ಫೋರ್ಸ್ನ ಅಪ್ಲೈ ಮಾಡಬೇಕು ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಸ್ಟಡಿಡ್ ಇನರ್ಷಿಯಾ ಇಂಟ್ರಡಕ್ಷನ್. We come to know that inertia is a thing but it is a basic property of a material. ಏನಪ್ಪ ಹಂಗಂದ್ರೆ assume that a material like a stone ಇದೆ ಅಂತ ಅನ್ಕೊಳ್ಳಿ, ಅದು ರೆಸ್ಟ್ ಒಳಗೆ ಇರ್ತದೆ. If and only if a force acts on it, ಆ ಕಲ್ಲಿಗೆ ಅಥವಾ ಸ್ಟೋನಿಗೆ ಫೋರ್ಸ್ ಆ್ಯಕ್ಟ್ ಮಾಡದೇ ಇದ್ದರೆ ಆ ಸ್ಟೋನ್ ಅಲ್ಲೇ ಇರುತ್ತಲ್ವ. ಫೋರ್ಸ್ ಆ್ಯಕ್ಟ್ ಮಾಡಿದ ಮೇಲೆ ಅದು ಪೊಸಿಷನ್ ಚೇಂಜ್ ಮಾಡಿಕೊಳ್ಳುತ್ತೆ. ಲೈಕ್ ದ್ಯಾಟ್ inertia is nothing but a property of a body. It is also defined as inherent property of an object ಅಂತ ಕರೀತಾರೆ, which causes for change of state of rest or uniform motion. ಇವೆಲ್ಲ ಆಗಬೇಕು ಅಂದರೆ we need to have a force ಇರಬೇಕು ಅಂತ ಅರ್ಥ. So nothing but inertia is defined as opposition offered or resistance to change, or it is the ability to change the state of rest or uniform motion of an object that is called as inertia ಅಂತ ಕರೀತಾರೆ. Due to this inertia we classified three types here. Among them first one is ಯಾವುದಪ್ಪ ಅಂದರೆ inertia of rest, next one is inertia of motion, and third one is inertia of direction. ಈ ಮೂರು ನೀವು ಅನುಭವಿಸ್ತಿರ್ತೀವಿ ಎಲ್ಲಿ ಅಂದರೆ ಡೇ ಟು ಡೇ ಎಕ್ಸಾಂಪಲ್. ಹೇಗೆ ಅಂದರೆ ಇನರ್ಷಿಯಾ ಆಫ್ ರೆಸ್ಟ್ ಅಂದ್ರೇನು, ಬಿಫೋರ್ ಗೋನ್ ಟು ಡಿಫೈನ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡ್ಕೋಬೇಕಂದ್ರೆ ವಿ ಅಂಡರ್ಸ್ಟ್ಯಾಂಡ್ ಸಮ್ ಎಕ್ಸಾಂಪಲ್ಸ್. ಸಪೋಸ್ ಬಸ್ ಆರ್ ಬೈಕ್ ಈಸ್ ಅಟ್ ರೆಸ್ಟ್. ಎಲ್ಲಿರ್ತಾವಪ್ಪ ಅವು? ರೆಸ್ಟ್ ಒಳಗಿರ್ತಾವೆ ಅಂತ ಅನ್ಕೊಳ್ರಿ. ವಿ ಆರ್ ಇನ್ ಅ ಬೈಕ್ ಆರ್ ಬಸ್ ಒಳಗಿರ್ತೀವಿ ಅಂತ ಅನ್ಕೊಳ್ಳಿ. ವಾಟ್ ವಿಲ್ ಹ್ಯಾಪನ್ ಇಫ್ ಆ್ಯಂಡ್ ಓನ್ಲಿ ಇಫ್ ಬಸ್ ಆರ್ ಬೈಕ್ ಸ್ಟಾರ್ಟ್ಸ್. ಬಸ್ಸು ಅಥವಾ ಬೈಕು ಸ್ಟಾರ್ಟ್ಸ್ ಆಯಿತು ಅಂದರೆ ಏನಾಗ್ತದೆ, ವಿ ಫಾಲ್ ಬ್ಯಾಕ್ವರ್ಡ್. ಇದರ ನಾವು ಹಿಂದಕ್ಕೆ ಬಾಗ್ತೀವಿ. ಯಾಕೆ ಆಯಿತು? ಬಿಕಾಸ್ ಇನಿಷಿಯಲಿ ಅವರ್ ಹೋಲ್ ಬಾಡಿ ಈಸ್ ಅಟ್ ರೆಸ್ಟ್. ಅವರ್ ಬಾಡಿ ಈಸ್ ಕಾಂಟ್ಯಾಕ್ಟ್ ವಿತ್ ಬಸ್ ಆರ್ ಬೈಕ್. ಬೇಸಿಕಲಿ ದ ಲೋವರ್ ಪಾರ್ಟ್ ಆಫ್ ಅವರ್ ಬಾಡಿ ಈಸ್ ಕಾಂಟ್ಯಾಕ್ಟ್ ವಿತ್ ವಾಟ್? ಬಸ್ ಆರ್ ಬೈಕ್ ಓನ್ಲಿ. ಆಸ್ ಸೂನ್ ಆಸ್ ಬೈಕ್ ಆರ್ ಬಸ್ ಮೂವ್ಸ್, ಲೋವರ್ ಪಾರ್ಟ್ ಯಾವಾಗ ರೆಸ್ಟ್ ಒಳಗಿರ್ತದೆ, ಯಾವಾಗ ಬಸ್ಸು ಅಥವಾ ಬೈಕ್ ಮೂಮೆಂಟ್ ಆಗ್ತದೆ, ವಾಟ್ ವಿಲ್ ಹ್ಯಾಪನ್? ವಿ ಫಾಲ್ ಬ್ಯಾಕ್ವರ್ಡ್. ಇಟ್ ಈಸ್ ಡ್ಯೂ ಟು ಕಾಸ್ ಆಫ್ ವಾಟ್? ಇನರ್ಷಿಯಾ ಆಫ್ ರೆಸ್ಟ್ ಆಗುತ್ತೆ. ದೆನ್ ವಿ ಕಮ್ ಟು ನೋ ದ್ಯಾಟ್ ಇನರ್ಷಿಯಾ ಆಫ್ ಮೋಷನ್ ಏನಪ್ಪ ಹಾಗಂದ್ರೆ ಇನ್ ದ ಸೆನ್ಸ್ ವಾಟ್? ವ್ಯಾನ್ ಬಾಡಿ ಈಸ್ ಎಟ್ ವಾಟ್? ಯೂನಿಫಾರ್ಮ್ ಮೋಷನ್. ಬಸ್ ಒಳಗೆ ಹೊಂಟಿದ್ದೀವಿ, ಬಸ್ ಈಸ್ ಮೂವಿಂಗ್ ಟು ವಾಟ್? ಯೂನಿಫಾರ್ಮ್ ವೆಲಾಸಿಟಿ ಒಳಗಿದೆ. ನಾವು ಕೂಡ ಯೂನಿಫಾರ್ಮ್ ಸ್ಪೀಡಲ್ಲೇ ಹೊಂಟಿದ್ದೀವಿ ಅಂತ ಅನ್ಕೊಳ್ಳಿ. As soon as driver of the bus applies the brakes, ಯಾವಾಗ ಬ್ರೇಕ್ ಅಪ್ಲೈ ಮಾಡ್ತಾನೆ ವಿ ಮೂವ್ಸ್ ವಾಟ್ ಬಾಬಾ? ಏನಾಗ್ತೀವಿ ಅವಾಗ? ವಿ ಮೂವ್ಸ್ ವಾಟ್? ಫಾರ್ವರ್ಡ್. ಅವಾಗ ಅನಿಸ್ತದೆ ನಮ್ಮ ಬಾಡಿ ಯಾಕೆ ಫಾರ್ವರ್ಡ್ ಬ್ಯಾಕ್ ಆಯಿತು ಇನ್ ದ ಸೆನ್ಸ್ ವಾಟ್? ಅವರ್ ಹೋಲ್ ಆರ್ ಲೋವರ್ ಪಾರ್ಟ್ ಆಫ್ ದ ಬಾಡಿ ಈಸ್ ಎಟ್ ರೆಸ್ಟ್. ಬಿಕಾಸ್ ಇವನ್ ದ ಬಾಡಿ ಈಸ್ ಇನ್ ಅ ಮೋಷನ್, ಇವನ್ ದ ಬಸ್ ಈಸ್ ಇನ್ ಮೋಷನ್, ಲೋವರ್ ಬಾಡಿ ಆರ್ ಕಾಂಟ್ಯಾಕ್ಟ್ ವಿತ್ ದ ಫ್ಲೋರ್ ಆಫ್ ದ ಬಸ್ಸಸ್, ಇಟ್ ಎಟ್ ರೆಸ್ಟ್ ಇರ್ತದೆ. ಆಸ್ ಸೂನ್ ಆಸ್ ಡ್ರೈವರ್ ಅಪ್ಲೈಸ್ ದ ಬ್ರೇಕ್ಸ್ ದ ಬಾಡಿ ಕ್ಯಾನ್ ಚೇಂಜ್ ದ ಸ್ಟೇಟ್ ಆಫ್ ರೆಸ್ಟ್ ಅಂತ ತಗೊಳ್ತೀವಿ. ಇಟ್ ಇಸ್ ನಥಿಂಗ್ ಬಟ್ ಇನರ್ಷಿಯಾ ಆಫ್ ಮೋಷನ್ ಇರ್ತದೆ. ಆರ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಹೇಳಬೇಕಂದ್ರೆ ಬಸ್ ಈಸ್ ಇನ್ ಅ ಮೋಷನ್ ಇದೆ, ಯೂನಿಫಾರ್ಮ್ ಸ್ಪೀಡ್ ಒಳಗಿದೆ, ನೀವು ಬಸ್ನ ಇಳಿಬೇಕಂತ ಪ್ರಯತ್ನ ಪಡ್ತೀರಿ ಬಿಕಾಸ್ ಯುವರ್ ಬಾಡಿ ಈಸ್ ಎಟ್ ಯೂನಿಫಾರ್ಮ್ ಸ್ಪೀಡ್ ಅದ, ಬಿಕಾಸ್ ಯು ಫೀಡ್ ಆಸ್ ಅ ರೆಸ್ಟ್ ಒಳಗಿರ್ತದೆ. ಸಪೋಸ್ ಜಂಪ್ ಮಾಡಿಬಿಟ್ಟಂದ್ರೆ ಓನ್ಲಿ ಫೀಟ್ ಆರ್ ಓನ್ಲಿ ಲೋವರ್ ಪಾರ್ಟ್ ಈಸ್ ಎಟ್ ರೆಸ್ಟ್ ಬರ್ತದೆ. ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಇಸ್ ವಾಟ್ ಈಸ್ ಇನ್ ಮೋಷನ್ ಆಗುತ್ತೆ. ದಟ್ ಇಸ್ ವೈ ವಿ ಫೀಲ್ಸ್ ಲೈಕ್ ದಿಸ್. ಅದಕ್ಕೆ ನಾವೇ ಮಾಡಬೇಕು, ಜಂಪ್ ಮಾಡಿದ ತಕ್ಷಣ 3-4 ಹೆಜ್ಜೆ ಮುಂದೆ ಹೋಗ್ತೀವಿ ನಾವು. ಇಟ್ ಈಸ್ ಡ್ಯೂ ಟು ವಾಟ್? ಇನರ್ಷಿಯಾ ಆಫ್ ಮೋಷನ್ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಇನರ್ಷಿಯಾ ಆಫ್ ಡೈರೆಕ್ಷನ್. ವಾಟ್ ಈಸ್ ದಟ್ ಇನರ್ಷಿಯಾ ಆಫ್ ಡೈರೆಕ್ಷನ್? ನಮ್ಮ ಪ್ರಶ್ನೆ ಬರುತ್ತೆ. ಸಪೋಸ್
body is moving in a sharp curve or what a sharp turn ಹೊಂಟಿದೆ ಅಂತ ಅನ್ಕೊಳ್ರಿ. ಅವರ್ ಬಾಡಿ ಈಸ್ ಪುಲ್ಡ್ ಔಟ್ ಫ್ರಮ್ ದ ಇನಿಷಿಯಲ್ ಪೊಸಿಷನ್. ನಾವೆಲ್ಲಿ ಪೊಸಿಷನ್ ಇರ್ತೇವೋ ಅದೇ ಪೊಸಿಷನ್ದ ಹೊರಗೆ ಬರ್ತದೆ. ಐದರ್ ಲೆಫ್ಟ್ ಆಗಿರ್ಬೋದು ಆ ರೈಟ್ ಆಗಿರ್ಬೋದು. ಇಟ್ ಇಸ್ ಡ್ಯೂ ಟು ವಾಟ್ ನೇಚರ್ ಆಫ್ ಕರ್ವ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇಟ್ ಇಸ್ ಡ್ಯೂ ಟು ವಾಟ್ ಇನರ್ಷಿಯಾ ಆಫ್ ಡೈರೆಕ್ಷನ್ ಕರಿತೇವೆ. ವಿತ್ ದ ಹೆಲ್ಪ್ ಆಫ್ ದೀಸ್ ಎಕ್ಸಾಂಪಲ್ಸ್ ವಿ ಏಬಲ್ ಟು ಡಿಫೈನ್ ದ ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್. ಹೇಗೆ ಮಾಡ್ಬೋದು ಅಂದರೆ inertia of rest is nothing but a property of a body or inherent property of an object which is cause for a rest unless or until a force act on it anta irtade. When the body is in what rest hogiರ್ತದೆ, to change the state of rest we have to apply the force, then only body comes to in a motion ಬರ್ತದೆ. It is due to what inertia of motion ಬರ್ತದೆ. And third one is what inertia of direction ಬರ್ತದೆ, when the body is moving in what a sharp curve or a sharp turn ಬರ್ತದೆ. With the help of inertia we able to understand very fresh topic that is called as Newton's laws. In that understand Newton's first law. ಏನಪ್ಪ ಅದು ಹಂಗಂದ್ರೆ, even though Newton's first law is also known as ಏನು ತಗೋತಾರೆ ಅಂದರೆ ಫಸ್ಟ್ ಲಾ is also called as law of inertia ಅಂತ ತಗೋತಾರೆ. ಏನು ಹಂಗಂದ್ರೆ ಲೆಟ್ ಅಸ್ ಡೂ ಒನ್ ಎಕ್ಸಾಂಪಲ್ ಹಿಯರ್. ಏನಪ್ಪ ಅಂದರೆ ನನ್ನ ಕಡೆ ಬುಕ್ ಇದೆ, ಆ ಬುಕ್ ಎಲ್ಲಿದೆಪ್ಪ ಟೇಬಲ್ ಮೇಲಿದೆ ಅಂತ ಅನ್ಕೊಳ್ಳಿ. ಅದು ಟೇಬಲಲ್ಲಿ ಇರುತ್ತೆ. ನೀವು 1 ಗಂಟೆ ಎಲ್ಲ ಒಂದಿನ ಬಿಟ್ಟು ನೋಡ್ರೆ ಅಲ್ಲೇ ಇರ್ತದೆ. ಯಾಕೆ? ಯಾವುದೇ ಫೋರ್ಸ್ ಆ್ಯಕ್ಟ್ ಮಾಡಿಲ್ಲ ಅಂದರೆ ಆ ಬುಕ್ ಇಸ್ ರಿಮೈನ್ ಸೇಮ್ ಇನ್ ದ ಸೇಮ್ ಪೊಸಿಷನ್, ಇನ್ ದ ಸೇಮ್ ಸ್ಟೇಟ್ ಏನಿದೆಯಪ್ಪ ರೆಸ್ಟ್ ಒಳಗಿದೆ. ಇಫ್ ಯು ಅಪ್ಲೈ ಎ ಫೋರ್ಸ್ ವಾಟ್ ವಿಲ್ ಹ್ಯಾಪನ್, the book will changes the position. ಯಾಕೆ ಚೇಂಜ್ ಆಗುತ್ತೆ? ಡ್ಯೂ ಟು ವಾಟ್ ಎಕ್ಸ್ಟರ್ನಲ್ ಏಜೆನ್ಸಿ ಆ್ಯಕ್ಟ್ ಆಗಿದೆ ಅಂತ ಅರ್ಥ ಆಯಿತು. ಅರ್ಥ ಏನು ಅಂದರೆ ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅನ್ಲೆಸ್ ಆರ್ ಅಂಟಿಲ್ ಎಕ್ಸ್ಟರ್ನಲ್ ಏಜೆನ್ಸಿ ಆ್ಯಕ್ಟ್ ಆನ್ ಇಟ್ ಆರ್ ಕಂಪೆಲ್ಡ್ ಆನ್ ಇಟ್. ವಿ ಸ್ಟೇಟೆಡ್ ಆಸ್ ಏನಪ್ಪ ಅಂದರೆ ಎವ್ರಿ ಬಾಡಿ continues to be state of rest or uniform motion along straight line when ಎಕ್ಸ್ಟರ್ನಲ್ ಏಜೆನ್ಸಿ ಅಥವಾ ಮೀಡಿಯಮ್ ಕೂಡ ಆಗಿರ್ಬೋದು ಅಥವಾ ಫೋರ್ಸ್ ಆಗಿರ್ಬೋದು ಕಂಪೆಲ್ಡ್ ಆನ್ ಇಟ್. ಕಂಪೆಲ್ಡ್ ಅಂದರೆ ಆ್ಯಕ್ಟ್ ಆಗೋದು ಅಂತ. ಕಂಪೆಲ್ಡ್ ಆನ್ ಇಟ್, ಇಟ್ ಚೇಂಜಸ್ ದಿ ಸ್ಟೇಟ್ ದಟ್ ಈಸ್ ಕಾಲ್ಡ್ ಆಸ್ ನ್ಯೂಟನ್ಸ್ ಫಸ್ಟ್ ಲಾ ಅಂತ ಕರೀತಾರೆ. ಇದರ ಅರ್ಥ ಏನು ಅಂದರೆ ಬಾಡಿ ಇಸ್ ರಿಮೈನ್ ಸೇಮ್ ಫಾರ್ ಎವರ್, ಅದಲ್ಲೇ ಇರ್ತದೆ. ಎಲ್ಲಿವರೆಗೆ ಇರ್ತದೆ? ಅದಕ್ಕೆ ಫೋರ್ಸ್ ಆ್ಯಕ್ಟ್ ಮಾಡದೇ ಇದ್ದಾಗ ಅದರಷ್ಟೊಳಗೆ ಇರ್ತದೆ. ದೆನ್ ಬಾಡಿ ಇಸ್ ಇನ್ ಯೂನಿಫಾರ್ಮ್ ಮೋಷನ್ ಬರುತ್ತೆ. ವಾಟ್ ಇಸ್ ದಟ್ ಯೂನಿಫಾರ್ಮ್ ಮೋಷನ್ ಅಂದರೆ ಏನು ಅಂತಂದರೆ ವೆರಿ ಸಿಂಪಲ್. ಅರ್ತ್ ಈಸ್ ರಿವಾಲ್ವಿಂಗ್ ವಿತ್ ಯೂನಿಫಾರ್ಮ್ ಸ್ಪೀಡ್ ಒಳಗಿದೆ. ಇವನ್ ದ ಬಾಡಿ ರೆಸ್ಟ್ ಇದ್ರೂ ಕೂಡ ಅವರ್ ಬಾಡಿ ಫೀಲ್ಸ್ ಯೂನಿಫಾರ್ಮ್ ಮೋಷನ್ ಇದೆ. ಸೊ ದಟ್ ಈಸ್ ವಾಟ್ ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್. ನೀವು ಯಾವ ದಿಕ್ಕಲ್ಲಿ ಫೋರ್ಸನ್ನು ಅಪ್ಲೈ ಮಾಡ್ತೀರಿ, ಯಾವ ದಿಕ್ಕಲ್ಲಿ ನೀವು ಎಕ್ಸ್ಟರ್ನಲ್ ಮೀಡಿಯಮನ್ನು ಅಪ್ಲೈ ಮಾಡ್ತೀರಿ, ಅದೇ ದಿಕ್ಕಲ್ಲಿ ಬಾಡಿ ಮೂಮೆಂಟ್ ಆಗುತ್ತೆ. ಇನ್ ದ ಸೆನ್ಸ್ ವಾಟ್ ಮುಂದಕ್ಕೆ ಹೋಗುತ್ತೆ. ದಟ್ ಈಸ್ ವೈ ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅನ್ಲೆಸ್ ಆರ್ ಅಂಟಿಲ್ ಎಕ್ಸ್ಟರ್ನಲ್ ಫೋರ್ಸ್ ಆರ್ ಎಕ್ಸ್ಟರ್ನಲ್ ಏಜೆನ್ಸಿ ಆ್ಯಕ್ಟ್ ಆನ್ ಇಟ್. ಇದಕ್ಕೆ ನಾವೇನು ಕರಿತೀವಿ ಅಂದರೆ ನ್ಯೂಟನ್ಸ್ ಫಸ್ಟ್ ಲಾ ಅಂತ ಕರೀತಾರೆ. ಸೊ ವಿ ಕ್ಯಾನ್ ಗಿವ್ ಮೆನಿ ಎಕ್ಸಾಂಪಲ್ಸ್. ದಟ್ ಈಸ್ ವಾಟ್ this statement is almost similar to inertia definition or inertian concept. That is why the first law of Newton is also known as law of inertia. After completion of this one, if a force act on, the change of position takes place, the mass of the body remains same irtadalva. The change of position nothing but a cause for displacement occurs by time irtadalva. That will gives what a velocity ಕೊಡುತ್ತೆ. So for that reason let us understand momentum here. Momentum ಅಂದರೆ ಏನು ಅಂದರೆ ಇಟ್ಸ್ ವೆರಿ ಸಿಂಪಲ್. momentum is also physical quantity. ಇದನ್ನು ಮೆಜರ್ ಮಾಡ್ಬೋದು ನಾವು. So that is why
Momentum is defined as quantity of motion of an object. Quantity of motion of object. ಏನಪ್ಪ ಹಂಗಂದ್ರೆ the sense whatever the body is in a motion ಇರಬೇಕಂದ್ರೆ there are two requirements. The body should have mass, weight ಇರಬೇಕು, ಅದಕ್ಕೆ ಜೊತೆಗೆ which moves with uniform speed ಇರಬೇಕು ಅಥವಾ velocity ಇರಬೇಕು ಅಂತ ಅರ್ಥ. So therefore which imparts, ಇದು ಹೀಗೂ ಬರಿಬೋದು, which imparts motion. The momentum is also called as linear momentum in the sense whatever the force act on the body is moving due to direction of what applied force ಇರ್ತದೆ. ಹೀಗಾಗಿ linear momentum is represented as ಯಾವುದಪ್ಪ ಅಂದ್ರೆ P here, it is a vector quantity. So mass into velocity here. So it is nothing but vector P equal to mv here. So this is a mathematical interpretation for linear momentum here. It is defined as the product of mass and velocity upon a motion of an object is called as linear momentum. ಎಂತಾರೆ ಇದಕ್ಕೆ linear momentum ಅಂತ ಕರೀತಾರೆ. So therefore what is the essence of this one? It's very simple here. Mass can be measured in terms of, because SI is the most popular unit. The mass is measured in a kg. Velocity is meter per second. So that is why kg meter per second is the SI unit of momentum here. If it is now tell me that whether it is a fundamental quantity or derived quantity. It is a derived quantity. It can be measurable. Therefore, dimensional formula for momentum is mass is m here, then velocity is Lt raised to minus 1. So therefore, m Lt raised to minus 1 be the dimensional formula for momentum anta karibodu. Then questions comes out. What are the examples for momentum? Momentum ಬಗ್ಗೆ ಹೆಂಗೆ ಹೇಳ್ತೀರಿ ಅಂದರೆ, ಸಪೋಸ್ ಬೈಸಿಕಲ್ಲು ಮತ್ತು ಮೋಟರ್ ಸೈಕಲ್ಲು ಒಂದೇ ಸ್ಪೀಡಲ್ಲಿ ಹೊಂಟಿದ್ದೇವೆ ಅಂತ ಅಂದ್ಕೊಳ್ರಿ. ಬಟ್ ನಮಗೆ ಸ್ಪೀಡ್ ಅನ್ಸೋದು ಯಾವುದು ಅಂದರೆ ಮೋಟರ್ ಸೈಕಲ್ ಅನ್ಸುತ್ತೆ. ಬಿಕಾಸ್ ವಿಚ್ ಇಂಪಾರ್ಟ್ಸ್ ಮೋಷನ್ ಕೊಡುತ್ತೆ. ಬಿಕಾಸ್ ಮಾಸ್ ಆ್ಯಂಡ್ ವೆಲಾಸಿಟಿ ಆಫ್ ಆಬ್ಜೆಕ್ಟ್ ಏನಾಗ್ತದೆ ಜಾಸ್ತಿ ಇರ್ತದೆ. ದಟ್ ಈಸ್ ವೈ ವಿಚ್ ಇಸ್ ನಥಿಂಗ್ ಬಟ್ ಎಕ್ಸಾಂಪಲ್ ಫಾರ್ ವಾಟ್ ಲೀನಿಯರ್ ಮೊಮೆಂಟಮ್ ಅಂತ ಕರಿಬೋದು. ಟಿಲ್ ಸೋ ಫಾರ್ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಲಿಸ್ಟಿಂಗ್ ನಾವು ಇನರ್ಷಿಯಾ ಆ್ಯಂಡ್ ದೇರ್ ಟೈಪ್ಸ್ ಕಲ್ತ್ವಿ, and the examples for their types kaltvi. After that first law, then examples and explanation for that, and the final one is momentum, then what is the dimensional formula and the essence of kaltvi. ಉಳಿದ ವಿಷಯ ಮತ್ತೆ ಮಕ್ಕಳು ಓಕೆನಾ? ಥ್ಯಾಂಕ್ ಯು.